ಅಮ್ಮ ನಮಸ್ತೆ. ಹಾ ನಮಸ್ತೆ ಮಂಜು. ಆ, ಈಗಾಗ್ಲೇ ನಿಮ್ಗೆ ಗೊತ್ತಿರ್ಬೋದು ವಿಚಾರ. ಬಿ ಸರೋಜಿ ಅಮ್ಮ ವಿಧಿವಶರಾಗಿದ್ದಾರೆ. ಸೊ ನಿಮ್ಮಿಂದನೇ. ಹಾ ನೀವು ಹಿರಿಯ ನಟಿಯರಾಗಿ ಸಾಕಷ್ಟು ವರ್ಷಗಳ ಕಾಲ ಅವರನ್ನ ನೋಡಿರ್ತೀರಾ, ಅವ್ರ ಅನುಭವಗಳನ್ನ ನೀವು ಕೂಡ ತಿಳ್ಕೊಂಡಿರ್ತೀರಾ. ಹ್ಮ್ ಸೊ ಏನ್ ಹಂಚ್ಕೊಳಕ್ ಇಷ್ಟಪಡ್ತೀರಾ ಇಂಥ ಸಮಯದಲ್ಲಿ ಅಂತ? ಅಯ್ಯೋ, ತುಂಬಾ ಬೇಜಾರಾಗ್ತಾ ಇದೆ ಮಂಜು ನಂಗೆ. ಎಂಥ ಕಲಾವಿದೆ ಆಕೆ, ಏನ್ ಹೇಳೋದು. ಗಂಭೀರವಾದ ಸೌಂದರ್ಯ, ಗಂಭೀರವಾದ ನಡೆ, ಗಂಭೀರವಾದ ನುಡಿ, ಮತ್ತೆ ಮತ್ತೆ ನೋಡಬೇಕನ್ನುವ ಒಂದು ಸೌಂದರ್ಯ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅವ್ರು ಬರ್ತಾರೆ ಅಂದ್ರೆ ನಾನು ಅವ್ರಿಗೋಸ್ಕರನೇ ನಾನು ಫಸ್ಟ್ ಹೋಗೋದು. ಯಾಕಂದ್ರೆ ಅವ್ರ ಕೈ ಹಿಡ್ಕೊಂಡು ನಾನು ಅವ್ರು ಹೋಗ್ಬೋದಲ್ಲ, ಅವ್ರು ಮುಟ್ಬೋದಲ್ಲ, ಅವ್ರನ್ನ ನೋಡ್ಬೋದಲ್ಲ. ಬಾಯಿಲಿ ಹುಚ್ಚಿ, ಬಾಯಿಲಿ ನಿನ್ ಬಾಯಿಲಿ ಅಂತ ಕೇಳಿ, ಯಾವ ಫಿಲಮ್ ನೋಡಿದೆ ನೀನು? ಅಮ್ಮ ಇವತ್ತು ಈ ಫಿಲಮ್ ಬಂದಿತ್ತು, ಏನೋ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದ್ರಿ, ನಿಮ್ ಜಡೆ, ನಿಮ್ ಕಾಸ್ಟ್ಯೂಮ್, ನಿಮ್ ಜ್ಯುವೆಲ್ಸ್. ಅಯ್ಯೋ ಹುಚ್ಚಿ ನೀನು ಅನ್ನೋರು. ಯಾವಾಗ್ಲೂ ಅವ್ರ ಫಂಕ್ಷನ್ ಮುಗಿಸ್ಕೊಂಡು ಹೋಗೋವರೆಗೂ ಅವ್ರ ಜೊತೆಗೇ ನಾನು ಊಟ ಮಾಡಿ ಅಂತ. ಅದು ನಿಜವಾಗ್ಲೂ ಅದ್ ಮರೆಯಕ್ಕೆ ಆಗಲ್ಲ. ಎಲ್ಲ ಭಾಷೆಗಳಲ್ಲೂ ಕೂಡ ಅವರ ಅಭಿನಯ ಒಂದು ನಿಜವಾಗ್ಲೂ ಒಂದು ಇಡೀ ನಮ್ಮ ದೇಶಕ್ಕೆ, ಭಾರತ ದೇಶಕ್ಕೆನೆ ಒಂದು ತುಂಬಲಾರ್ದ ಒಂದು ನಷ್ಟ ಆಗೋಗ್ಬಿಟ್ಟಿದೆ. ಕಲಾರಂಗಕ್ಕೆ ಒಂದು ನಷ್ಟ ಆಗೋಗ್ಬಿಟ್ಟಿದೆ. ಅವರನ್ನ ರಾಜ್ಕುಮಾರ್ ಅಪ್ಪಾಜಿ ಅವ್ರನ್ನ MGR ಜೊತೆಗೆ ಎಂಥ ಕಲಾವಿದೆ ಅವರು, ಅಭಿನಯ ಸರಸ್ವತಿ ಮಂಜು ಅವರು. ತುಂಬಾ ಇಷ್ಟ ನನಗೆ. ಕಿತ್ತೂರು ಚೆನ್ನಮ್ಮನೇ ನಮಗೆ ಸ್ಫೂರ್ತಿ. ಆ ಚಿತ್ರ ಏನು ಕಿತ್ತೂರು ಚೆನ್ನಮ್ಮ ಅಂದ್ರೆ ನಮ್ಗೆ ಕತೆ ಹೇಳಿದಾಗ ಹೌದು, ಇವ್ರನ್ನ ನೋಡಿದಾಗ ಹೌದಾ ಇವರೇ ಕಿತ್ತೂರು ಚೆನ್ನಮ್ಮ. ಏನು ನಾಡಿಗಾಗಿ ಹೋರಾಡಿದ್ರು, ನಾಡಿಗಾಗಿ ಮಾಡಿದ್ರು, ಏನು ಅವರ ಒಂದಿದು, ಎಷ್ಟು ಬ್ರಿಟಿಷ್ ಜೊತೆಗೆ ಹೋರಾಟ ಮಾಡಿದ್ರು ನಮ್ಮ ನಾಡಿಗೋಸ್ಕರ. ಆ ಸಂಗೊಳ್ಳಿ ರಾಯನ್ ಜೊತೆಗೆ ಈಗ ತಾನೇ ದೂರದರ್ಶನ ಟಿವಿನಲ್ಲಿ ನೋಡ್ತಾ ಇದ್ದೆ. ನಿಜವಾಗ್ಲೂ ತುಂಬಾ ಮನಸ್ಸಿಗೆ ಅವ್ರು ಇಲ್ಲ ಅಂತಾನೆ ನಮ್ಗೆ ಅನಿಸ್ತಾ ಇಲ್ಲ. ನಂಗೆ ಅಷ್ಟು ನಂಗೆ ದುಃಖ ಆಗಿದೆ. ನನಗೆ ಸ್ವಲ್ಪ ಹಳೆ ಕಲಾವಿದರಂದ್ರೆ ನಾನು ಇವಾಗ್ಲೂ ಕೂಡ ನಾನು ವೇದಿಕೆಗೆ ಹೋಗ್ಬೇಕಾದ್ರೆ ಮನಸ್ಸಿನಲ್ಲಿ ರಂಗಭೂಮಿ ಯಾವುದೇ ಆಗ್ಲಿ ಒಂದು ಸ್ಟೇಜಿಗೆ ಹೋಗ್ಬೇಕಾದ್ರೆ ಅವ್ರನ್ನ ನೆನೆಸ್ಕೊಂಡು ಮನಸ್ಸಿನಲ್ಲಿ ಅವ್ರಿಗೆ ನಮಸ್ಕಾರ ಮಾಡಿ, ನಿಮ್ಮ ಆಶೀರ್ವಾದ ನಮ್ಮ ಕಲಾವಿದರಿಗೆ ಇರ್ಲಿ, ನಮ್ಮ ಒಂದು ಸಂಸ್ಥೆಗೆ ಇರ್ಲಿ ಅಂತಾನೆ ನಾನು ಹೋಗೋದು. ಒಂದು ಬಸ್ಸಲ್ಲಾಗ್ಲಿ, ಒಂದೇನೇ ಆಗ್ಲಿ, ಒಂದು ಹಳೆ ಚಿತ್ರಗಳನ್ನೇ ರಾತ್ರಿ ಹೊತ್ತು ನಾವೇನಾದ್ರು ಜರ್ನಿ ಮಾಡ್ಬೇಕಾದ್ರೆ ನಮ್ ಕಲಾವಿದ್ರು ನೋಡಿ, ಆ ಕಲಾವಿದರ ಆಶೀರ್ವಾದ ತಗೊಳ್ಳಿ. ನೀವು ಏನ್ ನೋಡಿ, ಅವ್ರು ಎಷ್ಟು ಚಂದ ಮಾತಾಡ್ತಿದ್ದಾರೆ, ನಡೆ ನೋಡಿ, ಅವ್ರದ್ದು ಕಾಸ್ಟ್ಯೂಮ್ ನೋಡಿ, ಆ ತರ ನೀವೆಲ್ಲ ಕಲಿಬೇಕು ನೀವು ಅಂತ. ನಮ್ಗೆಲ್ಲ ಅವರು ಸ್ಫೂರ್ತಿ, ಕಲಾವಿದರಿಗೆ ಅವರು ಸ್ಫೂರ್ತಿ ಮಂಜು ಅವರು. ತುಂಬಾ 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 ಬೇಜಾರಾಗಿದೆ ಮಂಜು ನನಗೆ. ಬಹಳ ಮನಸ್ಸಿಗೆ ನೋವಾಗಿದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಮಂಜು. ಈಗಷ್ಟೇ ನೀವು ಹೇಳ್ತಾ ಇದ್ರಿ ಅವರು ಹಿರಿಯ ನಟಿ ಅಂತ ಹೇಳ್ಬಿಟ್ಟು, ಅವ್ರನ್ನ ನೆನೆಸ್ಕೊಂಡಿದ ತಕ್ಷಣ ನಮ್ಗೆ ನೆನಪಾಗುವಂತದ್ದೇ ಕಿತ್ತೂರು ರಾಣಿ ಚೆನ್ನಮ್ಮ ಪಾತ್ರ ಅಂತ. ಸೊ ಅದೇ ತರಾನೇ ಹಲವಾರು ಭಾಷೆಗಳಲ್ಲಿ ಹಲವಾರು ಪಾತ್ರಗಳನ್ನ ಮಾಡಿದ್ದಾರೆ. ಸೊ ಒಂದು ಪಾತ್ರಕ್ಕಿಂತ ಇನ್ನೊಂದು ವಿಭಿನ್ನವಾಗಿರುವಂತದ್ದು. ಒಂದ್ ಕಡೆ ಕನ್ನಡ ಚಿತ್ರರಂಗ, ಇನ್ನೊಂದ್ ಕಡೆ ಪರಭಾಷೆಯ ಚಿತ್ರರಂಗ ಕೂಡ, ಮತ್ತೆ ಅವ್ರ ಮನೆಯವರು ಎಲ್ಲರೂ ಸಹ ಅಗಲಿ ಅವರು ವಿಧಿವಶರಾಗಿದ್ದಾರೆ. ಅವ್ರ ಕುಟುಂಬಕ್ಕಾಗಿರ್ಬೋದು, ಅವರನ್ನ ಅಭಿಮಾನಿಗಳಿಗಾಗಿರ್ಬೋದು, ಯಾವ ರೀತಿ ಸಾಂತ್ವನ ಹೇಳ್ತೀರಾ ಅಂತ? ಅಯ್ಯೋ, ಏನ್ ಸಾಂತ್ವನ ಹೇಳೋದು. ನಮ್ಗೆ ಸಾಂತ್ವನ ಹೇಳಕ್ಕೆ ಅಯ್ಯೋ ಅವ್ರು ಇಲ್ಲ ಅಂತಾನೆ ನನ್ಗೆ ಅನಿಸ್ತಾ ಇಲ್ಲ ಮಂಜು. ನನ್ಗೆ ಅವ್ರು ಇದ್ದಾರೆ, ಎಲ್ಲೋ ಒಂದ್ ಕಡೆ ಇದ್ದಾರೆ, ಮನೆಯಲ್ಲಿ ಇದ್ದಾರೆ. ಒಂದ್ ಕಾರ್ಯಕ್ರಮಕ್ಕೆ ನಮ್ಮ ಸಂಘಕ್ಕೆ ಬರ್ತಾರೆ ಅವ್ರನ್ನ ಓಡ್ ಹೋಗ್ಬೇಕು, ಕಾರ್ ಹತ್ರ ಹೋಗ್ಬೇಕು. ನಿಜವಾಗ್ಲೂ ನಂಗೆ ನೀವು ಹೇಳಿದ ತಕ್ಷಣ ತುಂಬಾ ಶಾಕ್ ಆಯ್ತು. ಆ ಟಿವಿ ಮುಂದೆ ಕೂತಿದೀನಿ, ಆ ಒಂದೊಂದು ಚಿತ್ರಗಳನ್ನ ತೋರಿಸ್ತಾ ಇದ್ರೆ ಏನ್ ಹೇಳೋದು, ನಾವು ಮಾತೇ ಇಲ್ಲ. ಎಲ್ಲ ಕಲಾವಿದರು ಮಾತಾಡ್ತಾ ಇದ್ದಾರೆ. ನಾವು ಕೂಡ ಚಿಕ್ಕ ಕಲಾವಿದರು. ನನಗೂ ಅವ್ರಿಗೂ ಏನಂದ್ರೆ, ಒಂದ್ಸಲ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಪರಿವರ್ತನೆ ಅಂತ ಒಂದು ಚಿತ್ರ ಶೂಟಿಂಗ್ ಆಗ್ತಾ ಇತ್ತು. ಆಗ ಕೂರ ಸೀತಾರಾಮ್ ಶಾಸ್ತ್ರಿ ಅವರು ಅಲ್ಲಿ ನಿರ್ದೇಶನ ಮಾಡ್ತಾ ಇದ್ರು. ಆಗ ಅವರು ಬಂದ್ರು. ಅವ್ರು ಯಾವ್ದೋ ಒಂದು ಇದಕ್ಕೆ ಬಂದಾಗ ಸೀತಾರಾಮ್ ಶಾಸ್ತ್ರಿ ಅವ್ರ ಹತ್ರ ಬಂದು ಮಾತಾಡ್ಸಿದ್ರು. ಆಗ ಸರೋಜಾ ನೋಡು, ಇಲ್ಲೇ ಒಂದ್ ಗಿನಿ ಬಂದಿದೆ, ನಿನ್ ತರನೇ ಒಂದ್ ಗಿನಿ ಬಂದಿದೆ ನೋಡು. ಅವ್ರು ಯಾವಾಗ್ಲೂ ನನ್ಗೆ ಕಾರ್ಯಕ್ರಮಕ್ಕೆ ಸಿಕ್ಕಾಗ, ಶಾಂತಲಾ, ಸೀತಾರಾಮ್ ಶಾಸ್ತ್ರಿ ಅಂತ ಅವ್ರು ಇದ್ದಿದ್ರೆ ಪಾಪ ನಿನಗೆ ಎಷ್ಟು ಇದಾಗ್ತಿತ್ತಲ್ಲಮ್ಮ ಮುಂದೆ ತರಕ್ಕೆ. ನೋಡು, ನನ್ಗೆ ಎಷ್ಟು ಅವಕಾಶ ಕೊಟ್ರು, ಎಷ್ಟು ಬೇಜಾರು ಮಾಡ್ಕೊತಾ ಇದ್ರು ಗೊತ್ತಾ ಮಂಜು ಅವ್ರು. ಯಾವಾಗ್ಲೂ ಕಲಾವಿದರಿಗೆ ಇವ್ರು ಚಿಕ್ಕವ್ರು ಇರ್ಲಿ, ಇವ್ರು ಇರ್ಲಿ, ಯಾರೇ ಇರ್ಲಿ, ಎಲ್ಲಾ ಕಲಾವಿದರನ್ನ ಆತ್ಮೀಯವಾಗಿ ಮಾತಾಡಿಸ್ತಾ ಇದ್ರು, ಎಲ್ಲರಿಗೂ ಗೌರವ ಕೊಡ್ತಾ ಇದ್ರು. ಅವ್ರು ಬರ್ತಾ ಇದ್ರೆ ಒಂದು ಗಂಭೀರವಾದ ನಡೆ. ಅವ್ರು ನೋಡ್ತಾ ಇದ್ರೇನೆ ಅವ್ರನ್ನ ನೋಡ್ತಾನೇ ಇರ್ಬೇಕು ಅಂತ. ನನ್ ನಿಜವಾಗ್ಲು ಆ ಹಳೆ ಪಿಕ್ಚರ್ಗಳನ್ನೆಲ್ಲ ರಾತ್ರಿ 2 ಗಂಟೆ ಆಗ್ಲಿ, ಊಟ ಬೇಡ, ನಿದ್ದೆನೇ ಹೋಗೋದು. ಊಟ ಅಮ್ಮ ನಿಮ್ ನೋಡ್ತಾ ಇದ್ರೆ ನನಗೆ ಒಳ್ಳೆ ಒಬ್ಬಟ್ಟು ತಿಂದಂಗಮ್ಮ. ನನಗೆ ಅಷ್ಟು ಖುಷಿ ನನಗೆ. ಏನ್ ನಿಮ್ ಬ್ಯೂಟಿ, ಏನ್ ನಿಮ್ ಮಾತು, ನಿಮ್ ಹಾಡು, ನಿಮ್ಮ ನೃತ್ಯ, ಅಮರಶಿಲ್ಪಿ ಜಕಣಾಚಾರಿ ನೃತ್ಯ ಏನ್ ಅನ್ನೋದು ನೀವು ತೋರಿಸ್ಕೊಟ್ಟಿದ್ದೀರಿ. ಒಂದು ಶಿಲೆನೇ ನಲ್ಲಿ ಬಂದ್ಬಿಟ್ಟಿದೆ ನಮ್ ಮುಂದೆ ಅಂತ. ಅಷ್ಟು
ಎಷ್ಟು ನಮಗೆ ಖುಷಿ ನಮಗೆ. ಯಾವ ಮಲ್ಲಮ್ಮನ ಪವಾಡ ಆಗಿರ್ಬೋದು, ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು, ಭಾಗ್ಯವಂತರು, ಅಬ್ಬಾ ಭಾಗ್ಯವಂತರು ಪಿಕ್ಚರು. ಏನು ಒಂದೊಂದು ಪಿಕ್ಚರು, ತಮಿಳು ಅಷ್ಟೇನೆ, ನಾನು ತಮಿಳು ಕೂಡ ಫಿಲಮ್ಸ್ ನೋಡ್ತಾ ಇದ್ದೆ ನಾನು, ಅವ್ರ ಪಿಕ್ಚರು. ತಮಿಳು, ತೆಲುಗು ಎಲ್ಲಾ ಭಾಷೆಗಳನ್ನು, ಯಾಕಂದ್ರೆ ನಂಗೆ ಇಷ್ಟವಾದ ಕಲಾವಿದೆ ಅವರೆಲ್ಲ. ಹಳೆ ಕಲಾವಿದರು ನನ್ಗೆ ಎಲ್ರೂ ತುಂಬಾ ಇಷ್ಟ ನನಗೆ. ನನ್ ನಿಜವಾಗ್ಲೂ ಅವರ ರೀಸೆಂಟ್ ಆಗಿ ನೀವು ಅವ್ರಿಗೆ ಭೇಟಿ ಮಾಡುವಂತ ಪ್ರಯತ್ನ ಆಗಿರ್ಬೋದು, ಕಾಲ್ ಮಾಡಿ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡಿದ್ರ? ಇತ್ತೀಚೆ ಅವರು ನನ್ನ ಸಹಕಾರ ಕ್ಷೇತ್ರದಲ್ಲಿ ಇದ್ದಾಗ ನನ್ನ ಕಾರ್ಯಕ್ರಮಕ್ಕೆ ತುಂಬಾ ಬಂದಿದ್ದಾರೆ ಅವರು. ನಮ್ಮ ಇದಕ್ಕೆ ಕಲಾಕ್ಷೇತ್ರದಲ್ಲಿ ನಾನು ಕಾರ್ಯಕ್ರಮಕ್ಕೆ ಮಾಡಿದಾಗ, ನಾನು ಸಹಕಾರಿ ಕ್ಷೇತ್ರದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅವಾಗ ಬನ್ನಿ ಅಂತ ಕರೆದಾಗ ಅವಾಗ ಕೂಡ ಬಂದ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದು, ಅಯ್ಯೋ ನೀನ್ ಈ ಸಹಕಾರಿ ಕ್ಷೇತ್ರ ಕೆಲಸ ಮಾಡ್ತಾ ಇದೀಯ, ಮಾಡಮ್ಮ ನಮ್ಮ ಕಲಾವಿದರಿಗೆ ಯಾವ ತರಾನು ಎನ್ಕರೇಜ್, ನೀನು ಕಲೆನಲ್ಲಿಯೂ ಇರು, ಸಮಾಜ ಸೇವೆನೂ ಮಾಡಮ್ಮ, ನೀನು ಮಾಡು, ಆಕ್ಟಿವ್ ಆಗಿರ್ಬೇಕಮ್ಮ ನೀನು. ತುಂಬಾ ಖುಷಿ ಪಡೋರು ಅವರು. ಇತ್ತೀಚೆಗೆ ಯಾಕೋ ಇದಕ್ಕೆ ನಮ್ಮ ಅಸೋಸಿಯೇಷನ್ಗೆ ಸ್ವಲ್ಪ ಬರ್ಲಿಲ್ಲ ನಮಗೆ, ಅವರು ಮೊನ್ನೆ ಎಲ್ಲ ಬರ್ಲಿಲ್ಲ. ಆಮೇಲೆ ಇಲ್ಲ, ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರು. ಪ್ರಯತ್ನ ಪಟ್ಟೆ, ನಾನು ಮಾತಾಡ್ಬೇಕು ಅಂತ ಪ್ರಯತ್ನ ಪಟ್ಟೆ, ಸ್ವಲ್ಪ 1 ವರ್ಷದಿಂದ ಆಗ್ಲಿಲ್ಲ ಮಂಜು. ನನಗೆ 1 ವರ್ಷದ ಹಿಂದೆ ಅವ್ರು ನೋಡಿದೀನಿ. 1 ವರ್ಷದ ಹಿಂದೆ ಭೇಟಿ ಆಗಿರೋದು, ಮತ್ತೆ ಅವ್ರು ಭೇಟಿ ಆಗ್ಲಿಲ್ಲ? ಇಲ್ಲ, ಆಗ್ಲೇ ಇಲ್ಲ. ಬಹಳ ನೋವು ಆಗ್ತಾ ಇದೆ, ತುಂಬಾ ಮನಸ್ಸಿಗೆ ಬೇಜಾರಾಗ್ತಾ ಇದೆ. ಅವರ ಅಂತಿಮ ದರ್ಶನವನ್ನ ಪಡ್ಕೊಳ್ಳುವಂತ ಪ್ರಯತ್ನಕ್ಕೆ ಏನಾದ್ರು ಹೋಗ್ತಿದ್ರಾ? ಹೌದು, ನಾನು ಇವಾಗ ತಕ್ಷಣ ಹೊರಡ್ತಾ ಇದ್ದೀನಿ. ನಂಗೆ ನಿಜವಾಗ್ಲೂ ನೀವೇ ನನಗೆ ಫಸ್ಟ್ ನನಗೆ ನಾನು ಸಾಮಾನ್ಯ ಇವತ್ತು ಸ್ವಲ್ಪ ಸಂಕಷ್ಟ ಚತುರ್ಥಿ ಪೂಜೆ ಇರೋದ್ರಿಂದ ನಾನು ಅದರಲ್ಲಿ ಇದ್ದೆ. ನಾನು ಸಡನ್ ಆಗಿ ನೀವು ಹೇಳಿದ್ರಲ್ಲ, ನಂಗೆ ನಿಜವಾಗ್ಲೂ ಶಾಕ್ ಆಯ್ತು. ಅದಕ್ಕೆ ಹೇಳಿದೆ, 1 ನಿಮಿಷ ಇರಿ, ನಾನು ಟಿವಿ ಆನ್ ಮಾಡಿ, ನಂಗೆ ನಂಬಕ್ ಆಗ್ತಾ ಇಲ್ಲ, ನಾನು ಟಿವಿ ಆನ್ ಮಾಡ್ತೀನಿ, ನೋಡ್ತೀನಿ, ಆಮೇಲೆ ನಿಮ್ಗೆ ಹೇಳ್ತೀನಿ. ಟಿವಿ ನೋಡಿದಾಗ ನಂಗೆ ಸಿಕ್ಕಾಪಟ್ಟೆ ಶಾಕ್ ಆಗೋಯ್ತು ನನಗೆ. ಅಷ್ಟು ಒಂಥರ ಮನಸ್ಸಿಗೆ, ಸರೋಜಾದೇವಿ ಇನ್ನಿಲ್ಲ ಅಂದ ತಕ್ಷಣ ಒಂದ್ ಕಡೆ ಚಿತ್ರಗಳನ್ನ ತೋರಿಸ್ತಾ ಇದ್ದಾರೆ, ಒಂದು ಈ ತರ ಹೇಳ್ತಾ ಇದಾರೆ. ಇನ್ನಿಲ್ಲ ಅನ್ನೋದಕ್ಕಿಂತ ಚಿತ್ರಗಳನ್ನೇ ನೋಡ್ತಾ ಇದ್ದೀನಿ ನಾನು ಮುಂಚೆ ಹೇಗ್ ನೋಡ್ತಾ ಇದ್ದೆ ಅವರನ್ನ ಅಭಿಮಾನಿಯಾಗಿ, ಅದೇ ತರನ ಅವರನ್ನ ನಾನು ನೋಡ್ತಾ ಇದ್ದೆ. ತುಂಬಾ ಬೇಜಾರಾಗಿ ಹೋಗಿದೆ. ನಮ್ಮ ಚಿತ್ರರಂಗಕ್ಕೆ ಅಪಾರವಾದ ನಷ್ಟವಾಗಿದೆ. ಪ್ರತಿಭಾನ್ವಿತ ಕಲಾವಿದೆ ಆಕೆ. ಎಂಥ ಎಷ್ಟೆಷ್ಟು ಅವಾರ್ಡ್ಗಳು ಬಂದಿದೆ ಅವರಿಗೆ, ಪದ್ಮಭೂಷಣ, ಪದ್ಮಶ್ರೀ, ಎಷ್ಟೇ ಅವಾರ್ಡ್ ಬಂದ್ರುನು ಈ ಜನರ ಕೊಟ್ಟಿರೋ ಒಂದು ಪ್ರಶಸ್ತಿ ಇದೆಯಲ್ಲ ಮಂಜು, ಅವರಿಗೆ ಎಲ್ಲರ ಮನಸ್ಸಿನಲ್ಲಿ ನಮ್ಮ ಜನ ಕೊಟ್ಟಂತ ಪ್ರಶಸ್ತಿ ಅವರಿಗೆ ಏನದು ಮನಸ್ಸಿನಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾರೆ. ಆ ದೇವತೆ ಆಕೆ, ನಿಜವಾಗ್ಲೂ ದೇವತೆ ಆಕೆ. ಅವ್ರ ಆಶೀರ್ವಾದ ಸಿಕ್ಕಿದ್ದೇ ನಮಗ್ ನಿಜವಾಗ್ಲೂ ನಮಗ್ ಭಾಗ್ಯ. ನಮಗೆ ಅವ್ರ ಜೊತೆ ಮಾತನಾಡೋದು, ಅವ್ರ ನೋಡೋದು, ಚಿಕ್ಕ ವಯಸ್ಸಿನಲ್ಲಿ ಅವ್ರನ್ನ ನಾವು ಪಿಕ್ಚರ್ಗಳನ್ನ ನೋಡ್ತಾ ಇದ್ವಿ. ಈಗ ಇತ್ತೀಚೆಗೆ ಅವರು ನಮ್ಮ ದೊಡ್ಡವರು ಹೇಳೋದ್ರು, ಹೋಗಮ್ಮ ಸರೋಜಾದೇವಿ ಬಂದ್ರು, ಹೋಗು ನೀನ್ ಕೈ ಕರ್ಕೊಂಡ್ ಹೋಗು, ಬಂದ್ರು ಓಡು ಅಂತ ಕಳ್ಸೋರು ದೊಡ್ಡನವ್ರು ನನಗೆ. ಅವ್ರನ್ನ ಮುಟ್ಟೋದು, ನೋಡೋದು, ಬಾ ಇಲ್ಲಿ ಅಂತ ಕರೆದವ್ರು, ಗೊತ್ತು ಅವ್ರಿಗೆ ನಾನು ಅಂತ ಕರೆದು ಕೈ ಹಿಡ್ಕೊಂಡು ಕರ್ಕೊಂಡ್ ಬಂದು, ಎಂತ ನಿಜವಾಗ್ಲೂ ಪುಣ್ಯ ಅಂತ ಕಲಾವಿದರ ಜೊತೆಗೆ ಅವ್ರ ಆಶೀರ್ವಾದ ಪಡ್ಕೊಂಡಿದೀವಿ ನಾವು. ತುಂಬಾ ನಂಗೆ ಮನಸ್ಸಿಗೆ ಬಹಳ ನೋವಾಗ್ತಾ ಇದೆ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ದುಃಖ ಭರಿಸೋ ಶಕ್ತಿ ಪಾಪ ಅವ್ರ ಕುಟುಂಬಕ್ಕೆ ಸಿಗ್ಲಿ. ದೇವರವ್ರಿಗೆ ಮತ್ತೆ ಅಮ್ಮ ಹುಟ್ಟಿ ಬಾ ಅಂತ ನಾನು ಕೇಳ್ಕೊತೀನಿ. ಎಲ್ಲ ನಮ್ಮ ಕನ್ನಡ ಎಲ್ಲ ಕಲಾವಿದರ ಪರವಾಗಿ ನಾನು ಕೇಳ್ಕೊತೀನಿ. ಧನ್ಯವಾದಗಳಮ್ಮ. ಇಷ್ಟೊತ್ತು ಅವ್ರ ಜೊತೆ ನಡೆದಂತಹ ಒಂದಷ್ಟು ಸಿಹಿ ಘಟನೆಗಳನ್ನಾಗಿರ್ಬೋದು, ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.